ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮನೋಜ ಶಾಂತಿ ಹತ್ರ ಬಾದಾಮಿ ಹಾಲು ಮಾಡಿಸ್ಕೊಂಡು ಕುಡಿದು ಬಿಸಿ ಬಿಸಿ ಲಾಲ ಕುಡಿದ್ಮೇಲೆ ಒಂದು ಒಳ್ಳೆ ನಿದ್ದೆ ಮಾಡಿದ್ರೆ ಸಾಕು, 350 ಗ್ರಾಮ್ ಜಾಸ್ತಿಯಾಗಿ ಹೋಗ್ಬಿಡ್ತೀನಿ ಅಂತ ಹೇಳ್ಕೊಂಡು ಮನೋಜ ಹೋಗಿ ಮಲಗಿದ್ದಾಗ ಏಯ್ ಲೊಟ್ಟೆ ಕುಮಾರ್ ಅಂತ ತಾರಾ ಕರೀತಾಳೆ. ಯಾರದು ಅಂತ ಹೇಳಿ ಮನೋಜ ಎದ್ದು ಗಾಬರಿಯಿಂದ ನೋಡ್ತಿರೋವಾಗ ತಾರಾ ಅಲ್ಲಿಗೆ ಬಂದು ಯಾಕೆ ನನ್ ಗುರ್ತು ಸಿಕ್ತಿಲ್ವಾ ಲೊಟ್ಟೆ ಅಣ್ಣ ಅಂತ ಹೇಳಿ ತಾರಾ ಹೇಳ್ತಾಳೆ. ಅಣ್ಣನ ಯಾವಣ್ಣ, ಯಾರ್ಗಣ್ಣ ಅಂತ ಹೇಳಿ ಮನೋಜ ಬೈದಿಂದ ಕೇಳ್ತಿರೋವಾಗ ನನಗೆ ಅಣ್ಣ, ನೀನು ಸುಳ್ಳು ಹೇಳಿ ಗೂಬೆ ಕುರ್ಸಿ ದೇವ್ರಂತ ಸೂರ್ಯನ್ಗೆ ತಾಯಿ ಪ್ರೀತಿ ಕಿತ್ಕೊಂಡಿಯಲ್ಲ, ಆ ಅಣ್ಣ ಏನು ಆಗೇ ಇಲ್ಲ ಅನ್ನೋ ಹಾಗೆ ಈ ಸತ್ಯನ ಇಷ್ಟು ವರ್ಷದಿಂದ ಮುಚ್ಚಿಟ್ಟಿದ್ಯಲ್ಲ, ನ್ಯಾಯನ ಇದು? ಸೂರ್ಯನ್ಗೆ ತಾಯಿ ಪ್ರೀತಿ ಇಲ್ದೇ ಇರೋ ಹಾಗೆ ದೂರ ಮಾಡ್ದೆ, ನನ್ನ ಅನಾಥೆ ಆಗೋ ಹಾಗೆ ಮಾಡ್ದೆ, ಇಷ್ಟೆಲ್ಲ ಕರ್ಮ ಬೆನ್ನಿಂದ ಇದ್ರೂ ಕೂಡ ಕಣ್ತುಂಬ ನಿದ್ದೆ ಮಾಡೋದಕ್ಕಾಗುತ್ತಾ ಲೊಟ್ಟೆ ಕುಮಾರ ನಿನ್ಗೆ ಅಂತ ಹೇಳಿ ತಾರಾ ಮನೋಜನ್ಗೆ ಬೈತಿರ್ತಾಳೆ. ಆಗ ಅದು ಅಂತ ಮನೋಜ ತೊದಲ್ತಿರೋವಾಗ ಅದು ಇಲ್ಲ ಇದು ಇಲ್ಲ, ಗ್ರಹಗಳು ಮನೆಗೆ ಬಂದ್ರೆ ಸಮಯ ಕೆಡುತ್ತೆ ಅಂತ ಹೇಳ್ತಾರೆ, ಆದ್ರೆ ನಿನ್ನ ನಸೀಬು ಹಾಗಲ್ಲ, ನಕ್ಷತ್ರ ಬಂದ್ರೂ ಕೂಡ ನಿನ್ ಸಮಯ ಕೆಟ್ಟೋಗುತ್ತೆ ಅಂತ ಹೇಳಿ ತಾರಾ ಹೇಳ್ತಿರೋವಾಗ ನನ್ ಸಮಯ ಕೆಡುತ್ತಾ ಅಂತ ಮನೋಜ ಬೈದಿಂದ ಒದ್ದಾಡ್ತಿರ್ತಾನೆ. ಆಗ ಹೌದು, ಇವತ್ತಿಂದ ನಿನ್ಗೆಲ್ಲ ನೆಮ್ಮದಿಗೂ ಕೊನೆ ಆಗುತ್ತೆ, ನಿಲ್ಲೋದಿಕ್ಕೆ ನೆಲ ಸಿಗಲ್ಲ, ನೆರಳಾಡೋದಿಕ್ಕೆ ನೆಲೆ ಸಿಗಲ್ಲ, ಎಲ್ರ ಮುಂದೆ ತಲೆ ಎತ್ತಿ ನಿಲ್ಲೋದಕ್ಕೆ ಕೂಡ ಆಗೋದಿಲ್ಲ, ಕಂದ ಅಂತಿರೋ ಆ ನಿನ್ ಮಮ್ಮಿನೇ ನಿನ್ ಪಾಲ್ಗೆ ಕೆಂಡ ಹಾಕ್ತಾರೆ, ಈಗ ಹಾಲು ಕುಡಿಸ್ತಾ ಇರೋಳೆ ಹಾಲ ಕುಡಿಸ್ತಾಳೆ, ಮುಗೀತು ಕಣೋ ಲೊಟ್ಟೆ ಕುಮಾರ, ನಿನ್ ಜೀವನ ಇನ್ಮೇಲೆ ಹಂತವಾಗಿ ನೆಲ ಕಚ್ಚೋದನ್ನ ನೀನೇ ನೋಡ್ತೀಯ ಅಂತ ಹೇಳಿ ತಾರಾ ಹೇಳ್ತಿರೋವಾಗ ಲೊಟ್ಟೆ ಯಾರಿಗೆ ಹೇಳ್ತಾ ಇದೆಯಾ ಇದನ್ನೆಲ್ಲ, ಯಾರೇ ನೀನು ಅಂತ ಹೇಳಿ ಮನೋಜ ಕೇಳ್ತಾನೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಅಂತ ಹೇಳಿ ತಾರಾ ಹೇಳಿದಾಗ ಮನೋಜ ತಾರನೇ ನೋಡ್ತಾ ಹಿಂದೆ ತಾರನ ನೀರಿಗೆ ತಳಿದ್ನ ನೆನ್ಸ್ಕೊಂಡು ಭಯ ಪಡ್ತಿರ್ತಾನೆ. ನಂತರ ತಾರನ ನೀನು ಅಂತ ಹೇಳಿ ಮನೋಜ ಕೇಳ್ತಿರೋವಾಗ ಬರೀ ತಾರ ಅಲ್ಲ, ಅದೇ ತಾರ, ನಿನ್ ನೀರಿಗೆ ತಳಿದ ತಾರ, ಕನಿಷ್ಠ ಪಕ್ಷ ನನ್ನ ಕಾಪಾಡ್ಕೊಳ್ಳೋದಕ್ಕೆ ಮನ್ಸು ಮಾಡದೆ ಓಡೋದಿಯಲ್ಲ, ಮನುಷ್ಯನ ನೀನು ಹೋಗ್ಲಿ ಸತ್ಲಾ ಬದುಕಿದ್ಲ ಅಂತ ತಿಳ್ಕೊಳ್ಳೋದಕ್ಕಾದ್ರೂ ಪ್ರಯತ್ನ ಮಾಡಿದ್ಯಾ, ಕರ್ಮಕ್ಕೆ ಇವತ್ತು ನಿನ್ ವಿಳಾಸ ಗೊತ್ತಾಗಿದೆ, ಮಲ್ಗು, ಹಾಯಾಗಿ ಮಲ್ಗು, ಈ ನಿದ್ದೆ ಇನ್ನು ಎಷ್ಟು ದಿವಸ ಇರುತ್ತೆ ಅಂತ ನಾನು ನೋಡ್ತೀನಿ, ನಿನ್ನ ಕೊಂದಾಕ್ಬಿಡ್ತೀನಿ ಅಂತ ಹೇಳಿ ತಾರಾ ಮನೋಜನ್ ಕುತ್ತಿಗೆ ಹಿಸುಕ್ತಿರೋವಾಗ ಬಿಟ್ಬಿಡು ನನ್ನ ಅಂತ ಹೇಳಿ ಮನೋಜ ಕಿರ್ಚ್ಕೋತಿರೋವಾಗ ಸಾಯಿಸ್ತೀನಿ ಅಂತ ಹೇಳಿ ತಾರಾ ಕತ್ಮಿಸುತ್ತಾ ಇರ್ತಾಳೆ. ಆಗ ಮನೋಜ ಕಿರ್ಚ್ಕೊಂಡಿದ್ದಾಗ ಅದು ಅವ್ನ ಕನಸಾಗಿರುತ್ತೆ. ಅದರಿಂದ ಮನೋಜ ಗಾಬರಿಯಾಗಿ ಯಾರು ಇವಳು ಅವಳೇನಾ, ಇಲ್ಲ ಇವಳು ಅವಳಾಗಿರೋದಕ್ಕೆ ಸಾಧ್ಯನೇ ಇಲ್ಲ, ಭ್ರಮೆ ನನ್ನ ಭ್ರಮೆ ಅಷ್ಟೇನೆ, ತಾರಾ ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ, ಆ ಹೆಸರು ಕೇಳಿದ್ರೆ ಸಾಕು ನಾನು ಯಾಕೆ ದಿಗ್ಲು ಬಿದ್ದು ಹೋಗ್ತಾ ಇದ್ದೀನಿ, ಬೇಡ ನಾನು ಹೆದರ್ಕೋಬಾರ್ದು, ಇವಳು ಅವಳೇ ಆಗಿದ್ರೆ ಇವಳು ಯಾಕೆ ಸುಮ್ಮನೆ ಇರ್ತಾ ಇದ್ಲು, ಎಲ್ಲ ಸತ್ಯನೂ ಹೇಳ್ಬಿಡ್ತಾ ಇದ್ಲು, ಲೋ ಮನೋಜ ಧೈರ್ಯವಾಗಿರೋ ನೀನ್ ಯಾಕೋ ಹೆದರ್ಕೋತಾ ಇದ್ಯಾ, ಲೋ ಸ್ವಲ್ಪ ಹೆದರ್ಕೊಬಿಟ್ರು ಸಿಕ್ಕಾಕೊಬಿಡ್ತೀಯ ಕಣೋ ಮನೋಜ, ಧೈರ್ಯವಾಗಿರೋ, ಭಯ ಪಡ್ಬೇಡ ಕಣೋ ಮನೋಜ ಅಂತ ಹೇಳಿ ತನಗೆ ತಾನೇ ಹೇಳ್ಕೊತಿರ್ತಾನೆ. ಈ ಕಡೆ ಕೊನೆಗೂ ಶಾಂತಿ ಮೀನನ್ನ ಮನೆಯಿಂದ ಆಚೆ ಓಡಿಸಿದಾಗ ರಂಗನಾಥ್ ಮತ್ತೆ ಸೂರ್ಯನ್ಗೆ ಈ ವಿಷಯ ಗೊತ್ತಾಗಿ ತುಂಬಾನೇ ಗಲಾಟೆ ಮಾಡ್ತಾರೆ. ನಂತರ ಸೂರ್ಯ ಕುಸುಮ ಅವ್ರ ಮನೆಗೆ ಹೋಗಿ ಮೀನನ್ ಕರೆದಾಗ ಅತ್ತೆಗೆ ಮಾವನ್ಗೆ ಏನಾದ್ರೂ ಆಗ್ಬಿಡುತ್ತೆ ಅಂತ ತುಂಬಾನೇ ಭಯ ಇದೆ, ಅವ್ರ ಮನ್ಸಲ್ಲಿರೋ ಆ ಭಯ ಹೋಗೋವರೆಗೂ ನಾನಂತೂ ಮನೆಗೆ ಬರೋದಿಲ್ಲ ಅಂತ ಹೇಳಿ ಮೀನಾ ಹೇಳ್ಬಿಡ್ತಾಳೆ. ಈ ಕಡೆ ಶಾಂತಿ ಕರ್ಕೊಂಡು ಬಂದಿದ್ದ ಸ್ವಾಮೀಜಿ ದೇವಸ್ಥಾನದಲ್ಲಿ ಕನಕನ್ ತಾಳಿ ಚೈನ್ನ ಕದ್ಬಿಡ್ತಾಳೆ. ಅದನ್ನ ಮೀನಾ ನೋಡಿ ಸೂರ್ಯನ ಹತ್ರ ಹೇಳಿದಾಗ ಅವಳು ಸ್ವಾಮೀಜಿ ಅಲ್ಲ, ಒಬ್ಳು ಕಳ್ಳಿ ಅನ್ನೋದು ಸೂರ್ಯ ಮೀನಾ ಗೊತ್ತಾಗುತ್ತೆ. ನಂತರ ಹೇಗಾದ್ರೂ ಮಾಡಿ ಅವಳನ್ನ ಸಾಕ್ಷಿ ಸಮೇತ ಹಿಡಿಬೇಕು ಅಂತ ಹೇಳಿ ಸೂರ್ಯ ಮೀನಾ ಇಬ್ರು ಕೂಡ ಮಾರುವೇಷ ಹಾಕೊಂಡೋಗಿ ಅವಳನ್ನ ಹಿಡಿದು ಮನೆಗೆ ಕರ್ಕೊಂಡು ಬರ್ತಾರೆ. ಆಗ ಅವಳು ಮನೆಗೆ ಬಂದು ನಾನು ಸ್ವಾಮೀಜಿ ಅಲ್ಲ, ರೋಹಿಣಿನೇ ಇದೆಲ್ಲ ಮಾಡೋದಕ್ಕೆ ಹೇಳಿದ್ದು ಅಂತ ಹೇಳಿದಾಗ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗಿ ಅವಳು ಚೆನ್ನಾಗಿ ಬೈದು ಹೊಡಿತಾಳೆ. ನಂತರ ಸೂರ್ಯ ಅವಳನ್ನ ಪೊಲೀಸರಿಗೆ ಹಿಡ್ಕೊಟ್ಟು ಕನಕನ್ ತಾಳಿ ಚೈನ್ನ ವಾಪಸ್ ಕೊಡಿಸ್ತಾನೆ. ಆಗ ರಂಗನಾಥ್ ಅವ್ರು ಶಾಂತಿಗೆ ಬೈತಿರೋವಾಗ ಆ ರೋಹಿಣಿಯಿಂದ ನಮ್ಮ ಮನೆಗೆ ಎಷ್ಟೆಲ್ಲ ಕಷ್ಟ ಆಗ್ತಿದೆ ಅಂತ ಅವತ್ತು ನಿನ್ ಮಗನ ಮುಟ್ಟಾಳನಾಗ ಮಾಡಿದ್ಲು, ಈಗ ನೀನ್ ಮುಟ್ಟಾಳಿ ಆಗೋದೆ, ಇನ್ಮೇಲಾದ್ರೂ ಸ್ವಲ್ಪ ಹುಷಾರಾಗಿರು, ಮೀನಾ ಬಗ್ಗೆ ತಪ್ಪಾಗಿ ಯಾರೋ ಏನೋ ಹೇಳಿದ್ರು ಅಂತ ಅದನ್ನ ನಂಬಿ ಮತ್ತೆ ಏನಾದ್ರೂ ಅವಳನ್ನ ಆಚೆ ಕಳಿಸ್ದೆ ಅಂತ ಇಟ್ಕೋ, ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಆಗ ಮೀನಾ ಏನೇ ನೀನು ಇನ್ನು ಒಳಗೆ ನಿಂತಿದ್ಯಲ್ಲ, ಹೋಗು ಆಚೆ ಅಂತ ಹೇಳಿ ಸೂರ್ಯ ಹೇಳಿದಾಗ ಯಾಕ್ರಿ ಅಂತ ಮೀನಾ ಆಶ್ಚರ್ಯ ಪಟ್ಕೊಂಡು ಕೇಳ್ತಾಳೆ. ಸೂರ್ಯ ಏನೋ ಇದು, ಅದಕ್ಕೇನು ಆಚೆ ಹೋಗು ಅಂತ ಹೇಳ್ತಾ ಇದೆಯಲ್ಲೋ ಅಂತ ಹೇಳಿ ರವಿ ಕೂಡ ಕೇಳ್ತಾನೆ. ಆಗ ಮೀನಾ ನಾನು ನಿನ್ಗೆ ಹೇಳ್ತಾ ಇರೋದು ಆಚೆ ಹೋಗಿ ನಿಂತ್ಕೋ ಅಂತ, ಹೋಗು ಅಂತ ಹೇಳಿ ಸೂರ್ಯ ಹೇಳಿದಾಗ ಲೋ ಸೂರ್ಯ ಯಾಕೋ ಈ ರೀತಿ ಹೇಳ್ತಾ ಇದೀಯ ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಾರೆ. ಆಗ ಇರು ಅಪ್ಪಯ್ಯ ಅಂತ ಹೇಳಿ ಮೀನಾ ಹೋಗಿ ಬಾಗ್ಲಲ್ಲಿ ನಿಂತ್ಕೊ ಅಂತ ಹೇಳಿ ಸೂರ್ಯ ಹೇಳಿದಾಗ ಮೀನನ್ಗೆ ಅದು ಏನಕ್ಕೆ ಅಂತ ಅರ್ಥ ಆಗುತ್ತೆ. ಆಗ ಆಯ್ತು ಅಂತ ತಲೆ ನಡೆಸ್ತಾ ಮೀನಾ ಹೋಗಿ ಬಾಗ್ಲಲ್ಲಿ ನಿಂತ್ಕೋತಾಳೆ. ನಂತರ ಅತ್ತೆ ನೀವೇ ನಿಂತಿದ್ದೀರಾ, ನೀವು ಹೋಗಿ ಆರತಿ ತಟ್ಟೆ ರೆಡಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಸೂರ್ಯ ಹೇಳಿದಾಗ ಕುಸುಮ ಅವ್ರು ಹೋಗಿ ಆರತಿ ತಟ್ಟೆನ ರೆಡಿ ಮಾಡ್ಕೊಂಡು ಬರ್ತಾರೆ. ಆಗ ಸಕ್ರಮ್ನವ್ರೆ ನಿಮಗೆ ನಾನು ಹಾಕಿದ ಚಾಲೆಂಜ್ ಅಲ್ಲಿ ನಾವು ಗೆದ್ದಾಯ್ತು, ಇವಾಗ ತಾವು ಮಾಡ್ಬೇಕಾಗಿರೋದನ್ನ ನಡ್ಸ್ಕೊಡ್ಬೇಕು, ಬನ್ನಿ ತಾವೇ ತಮ್ಮ ಕೈಯಾರೆ ಆರತಿ ಎತ್ತಿ ನಮ್ಮನ್ನ ಮನೆ ತುಂಬಿಸ್ಕೊಳ್ಳಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ರಂಗನಾಥ್ ಅವರು ಬಾ ಅಂತ ಹೇಳಿದಾಗ ವಿಧಿ ಇಲ್ಲದೆ ಶಾಂತಿ ಹೋಗಿ ಇಷ್ಟ ಇಲ್ಲದೆ ಹೋದ್ರೂ ಕೂಡ ಆರತಿ ಎತ್ತಿ ಮೀನನ್ನ ಮನೆ ಒಳಗಡೆ ಕರ್ಕೋತಾಳೆ. ಆಗ ಸೂರ್ಯ ಬಂದು ಸಕ್ರೆ ಸುಮ್ಮನೆ ಕರ್ಕೊಳ್ಳೋದಲ್ಲ, ಬಾಯಿ ತುಂಬಾ ಕರಿಬೇಕು ಅಂತ ಹೇಳಿದಾಗ ಮನೆ ಒಳಗಡೆ ಬಾರಮ್ಮ ನನ್ನ ಸೊಸೆ ಅಂತ ಹೇಳ್ತಾ ಶಾಂತಿ ಕರೀತಾಳೆ. ಅದನ್ನ ಕೇಳಿ ಮೀನಾ ಕಣ್ಣಲ್ಲಿ ನೀರು ಬರ್ತಿದ್ರೆ ಇದನ್ನ ನೋಡಿ ಕುಸುಮ ಅವ್ರು ಕೂಡ ತುಂಬಾನೇ ಖುಷಿ ಆಗ್ತಿರತ್ತೆ. ಆದ್ರೆ ಶಾಂತಿ ಮಾತ್ರ ತುಂಬಾನೇ ಕೋಪ ಮಾಡ್ಕೊಂಡು ನನ್ನ ಕೈಯಾರೆ ಆರತಿ ಮಾಡಿಸ್ಕೊಂಡು ಮನೆ ಒಳಗಡೆ ಬರಂಗಾದಲ್ಲ, ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ ಕಣೆ ಅಂತ ಹೇಳಿ ಶಾಂತಿ ಮೀನಾನೇ ಗುರಾಯಿಸ್ತಾ ಇರ್ತಾಳೆ. ಹಾಗೆ ಮೀನಾ ಕನಕನ್ಗೆ ಅವಳ ತಾಳಿ ಚೈನ್ನ ವಾಪಸ್ ಕೊಟ್ಟಾಗ ಅದನ್ನ ಹಾಕೊಂಡು ಕನಕ ತುಂಬಾನೇ ಖುಷಿ ಪಡ್ತಾ ಇವರಿಬ್ರಿಗೂ ಥ್ಯಾಂಕ್ಸ್ ಅಂತ ಹೇಳಿ ನಾವಿನ್ ಬರ್ತೀವಿ ಅಂತ ಹೇಳ್ತಾ ಕುಸುಮ ಮಂಜ ಕನಕ 3 ಜನ ಕೂಡ ಅಲ್ಲಿಂದ ಹೋಗ್ತಾರೆ. ಆಗ ಸೂರ್ಯ ಕೋಪ ಮಾಡ್ಕೊಂಡು ಅಪ್ಪಯ್ಯ ರೋಹಿಣಿಗೆ ಹೇಗಾದ್ರೂ ಮಾಡಿ
ಬುದ್ಧಿ ಕಲಿಸಲೇಬೇಕು ಅಂತ ರಂಗನಾಥ್ ಅವ್ರ ಹತ್ರ ಹೇಳ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಮೀನಾ ಮತ್ತೆ ಕುಸುಮ ಇಬ್ರು ಸೇರಿ ಶಾಂತಿ ಮನೆಯಲ್ಲೇ ಅಡುಗೆ ಮಾಡ್ತಾ ಇರ್ತಾರೆ. ಆಗ ಮೀನಾ, ಅಮ್ಮ ಈ ಸಾಂಬಾರ್ ಸರಿಯಾಗಿದೆಯಾ ನೋಡು ಅಂತ ಹೇಳಿ ಕುಸುಮ ಅವ್ರಿಗೆ ಹೇಳ್ತಿರೋವಾಗ ಕುಸುಮ ಅವರು ಟೇಸ್ಟ್ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ಯಾ ಕಣೆ ಅಂತ ಹೊಗಳ್ತಿರ್ತಾರೆ. ನಂತರ ಮೀನಾ, ಹೇಗೋ ನೀನು ಈ ಮನೆಗೆ ವಾಪಸ್ ಬಂದೆ ಕಣೆ, ಎಲ್ಲಿ ಈ ಸಮಸ್ಯೆ ಸರಿ ಹೋಗುತ್ತೋ ಇಲ್ವೋ ಅಂತ ನಾನು ತುಂಬಾನೇ ತಲೆ ಕೆಡಿಸ್ಕೊಂಡಿದ್ದೆ, ಆ ದೇವರು ನಿನ್ ಕೈ ಬಿಡ್ಲಿಲ್ಲ ಅಂತ ಹೇಳಿ ಕುಸುಮ ಅವ್ರು ಹೇಳ್ತಿರೋವಾಗ, ಅಮ್ಮ ನಾನೇನು ಆಸೆ ಪಟ್ಟು ಮನೆ ಬಿಟ್ಟು ಬಂದಿದ್ನ ಹೇಳು, ಮಾವನ್ಗೇನು ಆಗ್ಬಾರ್ದು ಅನ್ನೋ ಬೈದಲ್ಲಿ ನಾನು ಅಲ್ಲಿಗೆ ಬಂದಿದ್ದೆ ಅಷ್ಟೇನೆ, ಅದು ಬಿಟ್ರೆ ಬೇರೆ ಯಾವುದೇ ವಿಷಯ ಆದ್ರೂ ಕೂಡ ಅಷ್ಟೇನೆ, ಇನ್ಮೇಲೆ ನಾನು ಮನೆ ಬಿಟ್ಟು ಬರೋದಿಲ್ಲಮ್ಮ ಅಂತ ಹೇಳಿ ಮೀನಾ ಹೇಳ್ತಿರ್ತಾಳೆ. ಅದಕ್ಕೆ ಕಣೆ ಹೇಳೋದು, ಯಾವುದೇ ವಿಷಯ ಇದ್ರೂ ಕೂಡ ನಾವು ಅವಸರ ಪಟ್ಟು ನಿರ್ಧಾರ ಮಾಡಬಾರ್ದು ಅಂತ. ಇನ್ಮೇಲಾದ್ರೂ ಏನಾದ್ರೂ ವಿಷಯ ಇದ್ರೆ ಅದ್ರ ಬಗ್ಗೆ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡು, ಸ್ವಲ್ಪ ಸಮಾಧಾನದಿಂದ ಇರು, ಕೊನೆವರೆಗೂ ನೀನ್ ಬಾಳಿ ಬದುಕಬೇಕಾಗಿರೋ ಮನೆ ಕಣೆ ಇದು, ಏನೇ ಇದ್ರೂ ಕೂಡ ನೀನ್ ಮನೆ ಬಿಟ್ಟು ಬರಬಾರ್ದು ಅಂತ ಹೇಳಿ ಕುಸುಮ ಅವರು ಮೀನಾಗ ಹೇಳ್ತಿರ್ತಾರೆ. ಸರಿನಮ್ಮ, ನೀನೇನು ಭಯ ಪಡ್ಬೇಡ, ನಾನೇನು ಮನೆ ಬಿಟ್ಟು ಬಂದು ನಿನ್ಗೆ ತೊಂದರೆ ಕೊಡೋದಿಲ್ಲ ಅಂತ ಹೇಳಿ ಮೀನಾ ಹೇಳ್ತಿರ್ತಾಳೆ. ಏಯ್, ನಾನು ಅದಕ್ಕೆ ಅಂತ ಹೇಳ್ತಿಲ್ಲ ಕಣೆ, ಸುಮ್ಮನೆ ಇರೇ ನೀನು ಅಂತ ಹೇಳಿ ಕುಸುಮ ಅವ್ರು ಹೇಳ್ತಿರೋವಾಗ, ಅಮ್ಮ ನಾನು ಸುಮ್ಮನೆ ತಮಾಷೆ ಮಾಡಿದ್ದು ಅಷ್ಟೇ ಅಂತ ಹೇಳಿ ಮೀನಾ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಸೂರ್ಯ ಅಡುಗೆ ಮನೆಗೆ ಬಂದು, ಏನೋ ಅತ್ತಮ್ಮನವರು ಮೀನಮ್ಮನವರು ಇಬ್ರು ಸೇರ್ಕೊಂಡು ಏನೋ ಜೋರಾಗಿ ಅಡುಗೆ ಮಾಡ್ತಾ ಇದ್ದೀರಾ, ಎಲ್ಲ ರೆಡಿ ಆಯ್ತಾ ಊಟ, ಹೊಟ್ಟೆ ಮಾತ್ರ ಕವ ಕವ ಅಂತ ಐತೆ, ಕೊಟ್ಬಿಟ್ರೆ ಹಾಗೆ ಮಾಮ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಯ್ತು ರೀ, ಇನ್ನೊಂದು ಸ್ವಲ್ಪ ಹೊತ್ತು ಅಷ್ಟೇನೆ ರೆಡಿ ಆಗೋಯ್ತು ಅಂತ ಹೇಳಿ ಮೀನಾ ಹೇಳ್ತಿರೋವಾಗ, ಅತ್ತೆ ನಾನೇನಾದರೂ ಹೆಲ್ಪ್ ಮಾಡ್ಲಾ ನಿಮಗೆ ಅಂತ ಹೇಳಿ ಸೂರ್ಯ ಕುಸುಮ ಅವ್ರನ್ನ ಕೇಳಿದಾಗ ಕುಸುಮ ಅವರು ಬೇಡ ಆಳಿ ಅಂದ್ರೆ ಅಂತ ಹೇಳ್ತಾರೆ. ಆಗ ರೀ, ನೀವು ಸುಮ್ಮನೆ ಇದ್ಬಿಟ್ರೆ ಅಷ್ಟೇ ಸಾಕು, ಅದೇ ನಮಗೆ ದೊಡ್ಡ ಉಪಕಾರ ಅಂತ ಹೇಳಿ ಮೀನಾ ಹೇಳ್ತಿರೋವಾಗ, ನೋಡಿ ಅತ್ತೆ ಹೆಂಗೆ ಹೇಳ್ತಾ ಇದ್ದಾಳೆ ನಿಮ್ಮ ಮಗಳು ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಯಾಕೆ ಹಂಗಲ್ಲ ಹೇಳ್ತಾ ಇದೆಯಾ ಅಂತ ಹೇಳಿ ಕುಸುಮ ಅವರು ಮೀನಾನ್ ಕೇಳಿದಾಗ, ಅಮ್ಮ ನಿನ್ಗೆ ಇನ್ನೂ ಗೊತ್ತಿಲ್ಲ, ಹೆಲ್ಪ್ ಮಾಡ್ತೀನಿ ಅಂತ ಬಂದು ಇನ್ನೂ ಕೆಲಸನ ಜಾಸ್ತಿನೇ ಮಾಡ್ಬಿಡ್ತಾರೆ ಇವರು ಅಂತ ಹೇಳಿ ಮೀನಾ ಹೇಳ್ತಿರ್ತಾಳೆ. ಆಗ ಹೋಗ್ಲಿ ಬಿಡಮ್ಮ, ನಿಮ್ಮಷ್ಟು ನಮ್ಗೇನು ಅಡುಗೆ ಮಾಡೋದಕ್ಕೆ ಬರೋದಿಲ್ಲ, ನಿಮ್ಮ ಕೆಲಸ ನೀವೇ ಮಾಡ್ಕೊಳ್ಳಿ ಅಂತ ಹೇಳಿ ಸೂರ್ಯ ಹೇಳ್ತಿರೋವಾಗ, ಹಾಯ್ ಮೀನಾ ಅಂತ ಹೇಳ್ತಾ ಶ್ರುತಿ ಕಿಚನ್ ಒಳಗಡೆ ಬರ್ತಾಳೆ. ಹಾ ಬನ್ನಿ ಹೋಟ್ಲು ಅನ್ನೋರು, ಏನ್ ಸಮಾಚಾರ ಅಂತ ಹೇಳಿ ಸೂರ್ಯ ಕೇಳ್ತಿರೋವಾಗ, ಹೇಗಿದ್ಯಮ್ಮ ಅಂತ ಹೇಳಿ ಕುಸುಮ ಅವ್ರು ಮಾತಾಡ್ತಿರ್ತಾರೆ. ನಾನ್ ಚೆನ್ನಾಗಿದ್ದೀನಿ ಆಂಟಿ, ನೀವ್ ಹೇಗಿದ್ದೀರಾ ಅಂತ ಹೇಳಿ ಶ್ರುತಿ ಕುಸುಮ ಅವ್ರನ್ನ ವಿಚಾರಿಸ್ತಿರ್ತಾಳೆ. ಆಗ ಹೇ ಮೈಕು, ಏನ್ ನಿಂದು ಸಮಾಚಾರ, ಏನೋ ಬೇರೆ ಮನೆಯವ್ರ ಅನ್ನೋ ತರ ಫಂಕ್ಷನ್ಗೆ ಮತ್ತೆ ಊಟಕ್ಕೆ ಮಾತ್ರ ಬಂದ್ಬಿಡ್ತೀಯಲ್ಲ, ಅದ್ರ ಬದಲು ಇಲ್ಲೇ ಇರ್ಬೋದಲ್ವಾ ಅಂತ ಹೇಳಿ ಸೂರ್ಯ ಹೇಳ್ತಿರೋವಾಗ, ನೋಡಮ್ಮ ಶ್ರುತಿ, ಮದ್ವೆ ಆದ್ಮೇಲೆ ಹುಡುಗಿಗೆ ಅವಳು ಗಂಡನ ಮನೆಯೇ ಸರ್ವಸ್ವಾಗಿರ್ಬೇಕು, ರವಿ ಜೊತೆ ನಿನ್ಗೆ ಏನೇ ಸಮಸ್ಯೆ ಇರ್ಬೋದು, ಅದನ್ನ ಇಲ್ಲೇ ಇದ್ದು ಸರಿ ಮಾಡ್ಕೋಬೇಕಮ್ಮ ಅಂತ ಹೇಳಿ ಕುಸುಮ ಅವ್ರು ಹೇಳ್ತಿರೋವಾಗ, ನೋಡಿ ಆಂಟಿ, ನಿಮ್ ಜನರೇಷನ್ ಅವರು ಇದನ್ನೆಲ್ಲ ಸಹಿಸ್ಕೊಂಡು ಹೋಗ್ತಿದ್ರೋ ಏನೋ, ಆದ್ರೆ ಈಗ ಆ ರೀತಿ ಅಲ್ಲ, ನಾನಂತೂ ಆ ರೀತಿ ಇರೋದಕ್ಕೆ ಸಾಧ್ಯನೇ ಇಲ್ಲ, ನಾನೇನಾದ್ರೂ ಇಲ್ಲೇ ಇದ್ದೆ ಅಂತ ಇಟ್ಕೊಳ್ಳಿ, ರವಿಗೆ ಈ ಸಮಸ್ಯೆ ಸರಿ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಬರೋದಿಲ್ಲ, ನಾನು ಇಲ್ಲಿಲ್ಲದೆ ಹೋದ್ರೆ ಅವ್ನಿಗೆ ಫೀಲ್ ಆಗುತ್ತೆ, ನನ್ನ ಇಲ್ಲಿ ಕರ್ಸ್ಕೊಳ್ಳೋದಕ್ಕಾದ್ರೂ ಅವ್ನು ಏನಾದರೂ ಒಂದು ಮಾಡಲೇಬೇಕಲ್ವಾ, ಅದಕ್ಕೆ ಆಂಟಿ ಅಂತ ಹೇಳಿ ಶ್ರುತಿ ಹೇಳಿದಾಗ, ಅಮ್ಮ ನೀನೇನೇ ಹೇಳಿದ್ರು ಕೂಡ ಶ್ರುತಿ ಕೇಳೋದಿಲ್ಲ, ನಾವು ಹೇಳಿ ನಮಗೆ ಸಾಕಾಗೋಗಿದೆ ಅಂತ ಹೇಳಿ ಮೀನಾ ಹೇಳ್ತಿರೋವಾಗ, ಹೌದು ಅತ್ತೆ, ನಿಮ್ಮ ಮಗಳು ಮೆಣಸಿನ್ಕಾಯಿ ಅಂದರೆ ಇವಳು ಕಾಶಿ ಮೆಣಸಿನ್ಕಾಯಿ, ಖಾರ ಜಾಸ್ತಿ, ಏನಾದರೂ ನಾವು ಮಾತಾಡೋಕೆ ಹೋದ್ವಿ ಅಂತ ಇಟ್ಕೊಳ್ಳಿ, ಅದ್ರ ಎಫೆಕ್ಟ್ ಜಾಸ್ತಿ ನಮಗೆ ಆಗುತ್ತೆ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಗ ಮೀನಾ ಮರಿ, ನೀವು ವಾಪಸ್ ಬಂದಿರೋದ್ರಿಂದ ಮಾವನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಎಲ್ರನ್ನೂ ಕರೆದು ಪಾರ್ಟಿ ಮಾಡ್ತಿದ್ದಾರೆ ನೋಡಿದ್ರ ಅಂತ ಹೇಳಿ ಶ್ರುತಿ ಹೇಳ್ತಿರೋವಾಗ, ಶ್ರುತಿ, ಮಾವನ್ಗೆ ನಾನು ಮಾತ್ರ ಫೇವ್ರೇಟ್ ಅಲ್ಲ, ಅವರು ಎಲ್ರನ್ನೂ ಒಂದೇ ಸಮವಾಗಿ ನೋಡ್ತಾರೆ ಅಂತ ಹೇಳಿ ಮೀನಾ ಹೇಳ್ತಿರ್ತಾಳೆ. ಆಗ ನೋಡ್ ಮೈಕು, ಈ ತರ ಒಬ್ಬರನ್ನೊಂದು ಇನ್ನೊಬ್ಬರನ್ನೊಂದು ಅಂತ ನೋಡೋದು ನಮ್ಮ ಸಕ್ರಮ್ನವ್ರು ಮಾತ್ರನೇ, ಆದ್ರೆ ನನ್ನ ಅಪ್ಪಯ್ಯ ಎಲ್ರನ್ನೂ ಒಂದೇ ಸಮನಾಗಿ ನೋಡ್ತಾರೆ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ನಂತರ ಹೌದು ಏನಿದು ಇಷ್ಟೊಂದು ಘಮ ಅಂತಿದೆ, ಇಬ್ರು ಸೇರಿ ಅಡುಗೆ ಮಾಡಿದ್ದೀರಾ ಅಂತಂದ್ರೆ ಸೂಪರ್ ಆಗಿರುತ್ತೆ ಅಂತ ಹೇಳಿ ಶ್ರುತಿ ಹೊಗಳ್ತಿರೋವಾಗ, ಅದನ್ನ ಕೇಳಿ ಮೀನಾ ಮತ್ತೆ ಕುಸುಮ ಅವರಿಬ್ರು ಕೂಡ ಖುಷಿ ಪಡ್ತಿರ್ತಾರೆ. ಈ ಕಡೆ ಆ ಸೂರ್ಯ ನನ್ನ ಕೈಯಾರೆ ಆ ಹೂಕಟ್ಟೊಳಗೆ ಆರತಿ ಎತ್ತಿಸ್ಬಿಟ್ನಲ್ಲ ಅಂತ ಹೇಳಿ ಶಾಂತಿ ಕೋಪದಲ್ಲಿ ಕೂತ್ಕೊಂಡಿರೋವಾಗ ರಂಗನಾಥ್ ಅವರು ಶಾಂತಿ ನೋಡ್ಕೊಂಡು ನಗ್ತಿರ್ತಾರೆ. ಅಷ್ಟರಲ್ಲಿ ಕೇಶವ್ ಅವ್ರ ಮನೆಗೆ ಬರ್ತಾರೆ. ಏನೋ ರಂಗ ದಿಢೀರ್ ಅಂತ ಫೋನ್ ಮಾಡಿ ಮನೆಗೆ ಊಟಕ್ಕೆ ಬಾ ಅಂತ ಕರೆದೆ, ಏನ್ ವಿಶೇಷ ಅಂತ ಹೇಳಿ ಕೇಶವ್ ಅವ್ರು ಕೇಳ್ತಿರೋವಾಗ, ಹೌದು ಕಣೋ, ತುಂಬಾ ದಿವಸ ಆದ್ಮೇಲೆ ಮೀನಾ ಮನೆಗೆ ಬಂದಿದ್ದಾಳಲ್ಲ, ಅದಕ್ಕೇನೆ ಆ ಖುಷಿಗೇನೆ ಗೊತ್ತಿರೋರ್ನೆಲ್ಲ ಕರೆದು ಊಟ ಹಾಕ್ಸೋಣ ಅಂತ ಅನ್ಕೊಂಡೆ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಹೌದು, ಏನ್ ತುಂಬಾ ವರ್ಷದಿಂದ ಅವಳು ಫಾರಿನಲ್ಲೇ ಇದ್ಲು, ಇವಾಗ ತಾನೇ ಇಂಡಿಯಾಗೆ ಬಂದಿದ್ದಾಳೆ, ಅದಕ್ಕೆ ಇವರು ದೊಡ್ಡದಾಗಿ ಎಲ್ಲರನ್ನೂ ಕರೆದು ಊಟ ಬೇರೆ ಹಾಕಿಸ್ತಾ ಇದ್ದಾರೆ, ಇವ್ರಿಗೆ ಮಾಡೋದು ಕೆಲಸನೇ ಇಲ್ಲ ಅಂತ ಹೇಳಿ ಶಾಂತಿ ಹೀಯಾಳಿಸ್ತಿರ್ತಾಳೆ. ಆಗ ನೋಡು, ಈ ಮನೆ ಮಹಾಲಕ್ಷ್ಮಿ ಮತ್ತೆ ಮನೆಗೆ ವಾಪಸ್ ಬಂದಿದ್ದಾಳೆ, ಅದೇ ನನಗೆ ದೊಡ್ಡ ವಿಷಯ ಕಣೆ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಆಗ ನೋಡಿ ಶಾಂತಮ್ಮ, ಸೊಸೆ ಮನೆಗೆ ವಾಪಸ್ ಬಂದಿರೋದ್ರಿಂದ ಅದನ್ನ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ರಂಗ ಇಷ್ಟಪಡ್ತಾ ಇದ್ದಾನೆ, ಇದು ಒಳ್ಳೇದೇ ಅಲ್ವಾ ಅಂತ ಹೇಳಿ ಕೇಶವ್ ಅವ್ರು ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ಸೂರ್ಯ ಆಚೆಗೆ ಬಂದು ನೋಡಿದಾಗ ಅಲ್ಲಿ ಕೇಶವ್ ಅವ್ರು ಬಂದಿರ್ತಾರೆ. ಹೇ ಮೀನಮ್ಮ, ಬೇಗ ಬಾ, ಇಲ್ಲಿ ಕೇಶವ್ ಅಂಕಲ್ ಬಂದಿದ್ದಾರೆ ಅಂತ ಹೇಳಿ. ಅಂಕಲ್ ಹೇಗಿದ್ದೀರಾ ಅಂಕಲ್ ಅಂತ ಹೇಳಿ ಸೂರ್ಯ ವಿಚಾರಿಸ್ತಿರೋವಾಗ, ನಾನ್ ಚೆನ್ನಾಗಿದ್ದೀನಪ್ಪ ಸೂರ್ಯ. ಹೌದು ಸೂರ್ಯ, ನಿನ್ನ ಕಳ್ಳಿನ ಹಿಡ್ದಂತೆ, ಅದೇ ಕಣಪ್ಪ ಕಳ್ಸ್ವಾಮೀಜಿ ಮನೆಗೆ ಬಂದಿದ್ಲಲ್ಲ, ಅವಳನ್ನ ಹಿಡ್ಕೊಟ್ಟಿದ್ರ ಬಗ್ಗೆ ನಿಮ್ಮಪ್ಪ ಹೇಳ್ದ ಕಣಪ್ಪ, ತುಂಬಾನೇ ಖುಷಿ ಆಯ್ತು, ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಹೇಳಿ ಕೇಶವ್ ಅವರು ಸೂರ್ಯನ ಬೆನ್ನ ತಟ್ತಾ ಇರ್ತಾರೆ. ಆಗ ಮೀನಾ ಕುಡಿಯೋದಕ್ಕೆ ಅಂತ ನೀರ್ ತಂದ್ಕೊಟ್ಟು ಕೇಶವ್ ಅವ್ರನ್ನ ಮಾತಾಡ್ಸ್ತಿರೋವಾಗ, ನೋಡಮ್ಮ ಮೀನಾ, ನಮ್ ರಂಗ ಖುಷಿಯಾಗಿರ್ಬೇಕು ಅಂತಂದ್ರೆ ನೀವೆಲ್ಲರೂ ಅವನ ಜೊತೆನೇ ಇರ್ಬೇಕು ಕಣಮ್ಮ, ಅದರಿಂದ ಅವನ ಆಯಸ್ಸು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಿರ್ತಾರೆ. ಕರೆಕ್ಟಾಗಿ ಹೇಳಿದ್ರಿ ಅಂಕಲ್, ಮನ್ಸು ಖುಷಿಯಾಗಿದ್ರೆ ದೇಹ ಅನ್ನೋದು ಸಂತೋಷವಾಗಿರುತ್ತೆ ಅಂತ ನಮ್ ಲಕ್ಕಿ ಹೇಳ್ತಿದ್ರು ಅಂತ ಹೇಳಿ ಸೂರ್ಯ ಹೇಳ್ತಿರೋವಾಗ, ಅಯ್ಯೋ ಇನ್ನು ನಿಮ್ಮ ಅಜ್ಜಿ ಅದು ಇನ್ನೇನು ಹೇಳ್ಕೊಟ್ಟಿದ್ದಾರೋ ಅಂತ ಹೇಳಿ ಶಾಂತಿ ಹೇಳ್ತಿರೋವಾಗ, ಅವರು ಸಿಕ್ಕಾಪಟ್ಟೆ ಹೇಳ್ಕೊಟ್ಟಿದ್ದಾರೆ ಸಕ್ರೆ, ಆದ್ರೆ ಯಾವಾಗ ತಾನೇ ತಾವು ಕಿವಿ ಕೊಟ್ಟು ಅದನ್ನೆಲ್ಲ ಕೇಳಿಸ್ಕೊಂಡಿದ್ದೀರಾ ಹೇಳು ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಅಷ್ಟೊತ್ತಿಗೆ ಕನಕ ಮತ್ತೆ ಮಂಜ ಇಬ್ರು ಕೂಡ ಮನೆಗೆ ಬರ್ತಾರೆ. ಯಾಕೆ ಇಬ್ರು ಇಷ್ಟೊಂದು ಲೇಟ್ ಆಗಿ ಬಂದಿದ್ದೀರಾ ಅಂತ ಹೇಳಿ ಸೂರ್ಯ ವಿಚಾರಿಸ್ತಿರುವಾಗ, ಇಲ್ಲ ಬಾವ, ಆಸ್ಪತ್ರೆಗೆ ಹೋಗಿ ಪರ್ಮಿಷನ್ ತಗೊಂಡ್ ಬಂದೆ, ಅದಕ್ಕೆ
ಅದಕ್ಕೆ ಲೇಟ್ ಆಯ್ತು ಅಂತ ಕನಕ ಹೇಳ್ತಾಳೆ. ಹಾಗೆ ಕನಕ ಮನೆಯವ್ರ ಹತ್ರ ಎಲ್ಲ ಮಾತಾಡ್ತಿರ್ತಾಳೆ. ಆಗ ಕನಕ ಮನೇಲಿದ್ದ ಸಮಸ್ಯೆ ಎಲ್ಲ ಸರಿ ಹೋಯ್ತೇನಮ್ಮ ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಿರುವಾಗ ಯಾವ್ದ್ರ ಬಗ್ಗೆ ಮಾವ ಅಂತ ಹೇಳಿ ಕನಕ ಕೇಳ್ತಾಳೆ. ಅದೇ ಕಣಮ್ಮ, ಚೇನ್ ಕಳ್ದೋಗಿದ್ದಕ್ಕೆ ಅರುಣ್ ಗಲಾಟೆ ಮಾಡಿದ್ನಲ್ಲ, ಅದೆಲ್ಲ ಸರಿ ಹೋಯ್ತೇನಮ್ಮ, ಇಬ್ರು ಒಂದಾದ್ರ ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಿರುವಾಗ ಹೌದು ಮಾವ, ಇವಾಗ ಅವ್ರಿಗೆ ಸಮಾಧಾನ ಆಗಿದೆ, ನನ್ನ ಹತ್ರ ಕ್ಷಮೆ ಕೂಡ ಕೇಳಿದ್ರು ಅಂತ ಹೇಳಿ ಕನಕ ಸಪ್ಪೆ ಮುಖ ಹಾಕೊಂಡು ಹೇಳ್ತಾಳೆ. ಆದ್ರಿಂದ ಸೂರ್ಯನ್ಗೆ ಅಲ್ಲೇನೋ ತಪ್ಪಾಗಿದೆ ಅಂತ ಅನ್ಸಿ ಹಾಗಿದ್ಮೇಲೆ ಏಂತಕ್ಕೆ ಹೆಂಡ್ತಿನ ಮನೆಯಿಂದ ಆಚೆ ಕಳಿಸ್ಬೇಕಂತೆ. ನಾನು ಆವಾಗಲೇ ಇದ್ರ ಬಗ್ಗೆ ಬಂದು ಕೇಳೋಣ ಅಂತ ಅನ್ಕೊಂಡೆ, ಆದ್ರೆ ನಿಮ್ಮ ಅಕ್ಕನೇ ನನ್ನ ತಡೆದ್ಬಿಟ್ಲು. ಅದು ಅಲ್ಲದೆ ನಿನ್ ಗಂಡನ ಬಗ್ಗೆ ಏನಾದ್ರೂ ಹೇಳಿದ್ರೆ ಸಾಕು ನಿನ್ಗೂ ಕೋಪ ಉಕ್ಕರಿಯುತ್ತಲ್ವೇನಮ್ಮ, ಅದಕ್ಕೆ ನಾನು ಸುಮ್ಮನಾಗೋದೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ನೋಡೋ ಸೂರ್ಯ, ಒಳ್ಳೆ ಹೆಂಡತಿ ಆದವಳು ಯಾವತ್ತೂ ತನ್ನ ಗಂಡನ ಬಿಟ್ಕೊಡೋದಿಲ್ಲ ಕಣೋ, ಹೆಂಗೋ ಎಲ್ಲ ಸಮಸ್ಯೆನೂ ಸರಿ ಹೋಯ್ತಲ್ಲ, ಅಷ್ಟು ಸಾಕು ಬಿಡು ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಅಷ್ಟರಲ್ಲಿ ಕಸ್ತೂರಿ ಅವರು ಸಹ ಮನೆಗೆ ಬರ್ತಾರೆ. ಹೇ ಕಸ್ತೂರಿ ಬಾರೆ, ಏನೇ ಸಮಾಚಾರ, ಏನ್ ದಿಢೀರಂತ ಬಂದ್ಬಿಟ್ಟೆ ಅಂತ ಹೇಳಿ ಶಾಂತಿ ಕೇಳ್ತಿರುವಾಗ ನೀನೇನು ನನ್ನ ಕರೀಲಿಲ್ಲ ಕಣೆ, ಆದ್ರೆ ರಂಗನಾಥ್ ನನಗೆ ಫೋನ್ ಮಾಡಿ ಮನೇಲಿ ಊಟ ಇಟ್ಕೊಂಡಿದ್ದೀನಿ ಬನ್ನಿ ಅಂತ ಹೇಳಿದ್ರು, ಅದಕ್ಕೆ ಬಂದೆ ಅಂತ ಹೇಳಿ ಕಸ್ತೂರಿ ಅವ್ರು ಹೇಳ್ತಿರ್ತಾರೆ. ಹೌದು, ಇವ್ರಿಗೆ ಬೇರೆ ಏನು ಮಾಡಕ್ ಕೆಲಸ ಇಲ್ಲ, ಎಲ್ರನ್ನೂ ಕರೆದು ಊಟ ಬೇರೆ ಹಾಕ್ಸ್ತಾ ಇದ್ದಾರೆ ಅಂತ ಹೇಳಿ ಶಾಂತಿ ರೇಗಾಡ್ತಿರ್ತಾಳೆ. ಅಲ್ಲ ಕಣೆ, ಅವ್ರು ಮಾಡ್ತಿರೋದು ಒಳ್ಳೆ ಕೆಲಸ ತಾನೆ, ಮನೆ ಮಹಾಲಕ್ಷ್ಮಿ ಮನೆಗೆ ವಾಪಸ್ ಬಂದ್ಲು ಅಂತಂದ್ರೆ ಅದನ್ನ ಸೆಲೆಬ್ರೇಟ್ ಮಾಡ್ಬೇಕಲ್ವೇನೆ, ಹಾಗೆ ಸೆಲೆಬ್ರೇಟ್ ಮಾಡೋದಕ್ಕೂ ಒಂದು ಒಳ್ಳೆ ಮನ್ಸು ಬೇಕು ಬಿಡೆ ಅಂತ ಹೇಳಿ ಕಸ್ತೂರಿ ಅವರು ಶಾಂತಿಗೆ ಹೇಳ್ತಿರ್ತಾರೆ. ಆಗ ಶಾಂತಿ ಕಸ್ತೂರಿ ಅವ್ರನ್ನ ಕೋಪದಿಂದ ಗುರಾಯಿಸ್ತಾ ಇರೋವಾಗ ಆಂಟಿ, ಅದು ನಮ್ಮ ಅಪ್ಪಯ್ಯನಿಗೆ ತುಂಬಾನೇ ಇದೆ, ಬೇರೆಯವ್ರ ತರ ಮನೇಲಿರೋರ್ನ ಯಾವಾಗಪ್ಪ ಆಚೆ ಕಳ್ಸೋದು ಅಂತ ನಮ್ಮ ಅಪ್ಪಯ್ಯ ಕಾಯ್ತಾ ಇರೋದಿಲ್ಲ ಅಂತ ಹೇಳಿ ಸೂರ್ಯ ಶಾಂತಿ ನೋಡ್ಕೊಂಡು ಹೇಳ್ತಿರ್ತಾನೆ. ಆಗ ಅಮ್ಮ, ಅವ್ನು ನಿನ್ಗೆ ಕಣಮ್ಮ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದು ಅಂತ ಹೇಳಿ ಮನೋಜ ಹೇಳ್ತಿರುವಾಗ ಲೋ ಪೆಂಗ್ಯ, ನಾನು ಹೇಳ್ತಾ ಇರೋದು ಸಕ್ಕರೆಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ, ನೀನ್ ಬೇರೆ ಯಾಕೋ ಹೇಳೋದು, ಸುಮ್ಮನೆ ಕುತ್ಕೊಳ್ಳೋ ಅಲ್ಲಿ ಅಂತ ಹೇಳಿ ಸೂರ್ಯ ಮನೋಜನಿಗೆ ಬೈತಿರ್ತಾನೆ. ನಂತರ ಎಲ್ಲ ಸರಿ ಹೋಯ್ತು, ಎಲ್ಲರೂ ಒಟ್ಟಿಗೆ ಸೇರಿದೀವಿ, ಮೀನ ಮತ್ತೆ ಕುಸುಮಮ್ಮ ಮಾಡಿರೋ ಅಡುಗೆನ ಇವತ್ತು ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡೋಣ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಆಗ ಅಪ್ಪಯ್ಯ, ಅವಳು ಅವ್ರ ಅಮ್ಮನ ಮನೇಲಿ ಇದ್ರು ಸಹ ನಮ್ಗೆಲ್ಲ ಅಡುಗೆ ಮಾಡಿ ಕಳಿಸ್ತಿದ್ಲು ಅಪ್ಪಯ್ಯ, ಮೀನಮ್ಮ ಎಲ್ಲೇ ಹೋದ್ರು ಕೂಡ ಅವಳ ಮನಸ್ಸು ಈ ಮನೇಲೇ ಇರುತ್ತೆ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಹೌದು ಕಣಪ್ಪ ಸೂರ್ಯ, ಅದು ಮೀನ ಒಳ್ಳೆ ಮನಸ್ಸು, ಅವಳು ಒಳ್ಳೆ ಗುಣ, ಹೇಳ್ಬೇಕು ಅಂತಂದ್ರೆ ಈ ಮನೆಗೆ ಮೀನ ಶ್ರುತಿ ಅಂತ ಒಳ್ಳೆ ಸೊಸೆದಿರು ಸಿಕ್ಕಿರೋದು ನಿಮ್ ಪುಣ್ಯ, ಆದ್ರೆ ಆ ರೋಹಿಣಿ ಒಬ್ಳೇನೆ ಈ ಮನೇಲಿ ಎಲ್ರಿಗೂ ನೋವು ಕೊಡೋದಕ್ಕೆ ಅಂತಾನೆ ಬಂದು ಸೇರ್ಕೊಂಡ್ ಬಿಟ್ಲು ಅಂತ ಹೇಳಿ ಕಸ್ತೂರಿ ಅವ್ರು ಹೇಳ್ತಿರುವಾಗ ಆಂಟಿ, ಮೀನಮ್ಮನ್ನ ಅಪ್ಪಯ್ಯ ಕರ್ಕೊಂಡು ಬಂದ್ರು, ಇನ್ನ ಮೈಕ್ನ ನಮ್ಮ ರವಿಗಾನ್ ಕರ್ಕೊಂಡು ಬಂದ, ಆದ್ರೆ ಆ ಪೌಡರ್ನ ಹುಡ್ಕೊಂಡು ಕರ್ಕೊಂಡು ಬಂದಿದ್ದು ಸಕ್ರಮ್ನವರೇ ಅಲ್ವೇ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಸಾಕು ಮುಚ್ಚೋ ಬಾಯ್ನ, ಅದೆಲ್ಲ ನನ್ನ ಕರ್ಮ ಕಣೋ, ಅವಳನ್ನ ಒಳ್ಳೆವಳು ಅಂತ ಅನ್ಕೊಂಡು ಯಾಮಾರ್ಬಿಟ್ಟೆ ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ ಅವಳನ್ನ ಒಳ್ಳೆವಳು ಅನ್ಕೊಂಡ ಅಥವಾ ದುಡ್ಡಿರೋಳು ಅಂತ ಕರ್ಕೊಂಡು ಬಂದಿ ಅಂತ ಹೇಳಿ ಕಸ್ತೂರಿ ಅವ್ರು ಕೇಳ್ತಾರೆ. ನಿಜ ನಮ್ಮ ಕಸ್ತೂರಿ, ದುಡ್ಡಿನ ಜೊತೆ ಬಂದಿರೋ ಸಂಬಂಧಗಳೆಲ್ಲ ಯಾವತ್ತೂ ಜಾಸ್ತಿ ದಿನ ಉಳಿಯೋದಿಲ್ಲ, ಒಳ್ಳೆ ಗುಣ ಒಳ್ಳೆ ಮನಸ್ಸು ಇರೋರು ಮಾತ್ರ ಕೊನೆವರೆಗೂ ಜೊತೆಯಾಗಿರೋದು ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಹೌದು, ನೀವು ತುಂಬಾ ಹೊಗಳ್ಕೋಬೇಡಿ, ಮನೋಜನ್ಗೂ ಒಂದು ಒಳ್ಳೆ ಹುಡುಗಿ ಖಂಡಿತವಾಗ್ಲೂ ಮದುವೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ ಅತ್ತೆ, ಆದ್ರೆ ನೀವು ನೋಡೋ ಹುಡುಗಿರೆಲ್ಲ ಮನೋಜ್ ಅವ್ರಿಗೆ ಸಿಸ್ಟರ್ ಆಗ್ಬಿಡ್ತಾರಲ್ವಾ ಅಂತ ಹೇಳ್ಕೊಂಡು ಶ್ರುತಿ ನಗ್ತಿರ್ತಾಳೆ. ಅದನ್ನೇ ಕೇಳಿ ಮನೆಯವರೆಲ್ಲರೂ ಬಿದ್ದು ನಗ್ತಾ ಇರ್ತಾರೆ. ಇದರಿಂದ ಮನೋಜ ಮತ್ತೆ ಶಾಂತಿಗೆ ತುಂಬಾನೇ ಕೋಪ ಬರ್ತಿರುತ್ತೆ. ಆಗ ಅಮ್ಮ, ನೆಕ್ಸ್ಟ್ ಟೈಮ್ ನೀನು ಹುಡುಗಿ ನೋಡೋದಕ್ಕೆ ಹೋಗ್ತೀಯಲ್ಲ, ಅದಕ್ಕೂ ಮುಂಚೆ ಅವ್ರಿಗೂ ನಮಗೂ ಏನಾದರೂ ರಿಲೇಷನ್ ಇದೆಯಾ, ಅವರು ನಮ್ಮ ರಿಲೇಟಿವ್ ಅಂತ ಮೊದಲು ತಿಳ್ಕೊಳ್ಳಮ್ಮ, ಇಲ್ಲ ಅಂದ್ರೆ ಅಂತ ಹೇಳ್ಕೊಂಡು ರವಿ ನಗ್ತಿರೋವಾಗ ಹೌದು ಕಣೋ ರವಿಗಾನ್, ಇಲ್ಲ ಅಂದ್ರೆ ಇವನಿಗೆ ಹೆಂಡತಿ ಬರೋದ್ರ ಬದಲು ನಮಗೆ ತಂಗಿರೇ ಜಾಸ್ತಿ ಜನ ಬರ್ತಾ ಇರ್ತಾರೆ ಅಂತ ಹೇಳ್ಕೊಂಡು ಸೂರ್ಯ ನಗ್ತಿರ್ತಾನೆ. ಆಗ ಶಾಂತಿ ಮತ್ತೆ ಮನೋಜ ಇಬ್ರು ಕೋಪ ಮಾಡ್ಕೊಂಡು ಸೂರ್ಯನೇ ಗುರಾಯಿಸ್ತಾ ಇರ್ತಾರೆ. ನಂತರ ಇವರೆಲ್ಲರೂ ಇಷ್ಟೊಂದು ಖುಷಿಯಾಗಿರೋ ಸಮಯದಲ್ಲಿ ಪೊಲೀಸರು ಮನೆಗೆ ಬರ್ತಾರೆ. ಅವ್ರನ್ನ ನೋಡ್ತಿದ್ದಂಗೆ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ. ಸರ್ ಯಾಕೆ ಸರ್, ಏನಾಯ್ತು ಸರ್, ಯಾಕೆ ಬಂದಿದ್ದೀರಾ ಅಂತ ಹೇಳಿ ಸೂರ್ಯ ಬಂದು ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತಿರೋವಾಗ ಏನಪ್ಪ ಪೊಲೀಸ್ ಅವ್ರನ್ನ ನೋಡಿದ ತಕ್ಷಣ ಕೆಟ್ಟದಕ್ಕೆ ಬಂದಿದ್ದಾರೆ ಅಂತ ಯಾಕೆ ಅನ್ಕೋತೀರಾ, ಒಳ್ಳೇದಕ್ಕೂ ಆಗಿರ್ಬೋದು ಅಂತ ಅನ್ಕೋಬೋದಲ್ವಾ, ನೀವು ಆ ಕಳ್ಳಿನ ಹಿಡ್ಕೊಟ್ರಲ್ಲ, ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮಗೆ ಕಂಗ್ರಾಚುಲೇಷನ್ ಹೇಳೋಣ ಅಂತ ಬಂದ್ವಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳಿದಾಗ ಅದನ್ನ ಕೇಳಿ ಮನೆಯವರೆಲ್ಲರಿಗೂ ಸಮಾಧಾನ ಆಗುತ್ತೆ. ನೀವು ಹುಡ್ಕೊಟ್ರಲ್ಲ ಒಡವೆಗಳು, ಅದರಲ್ಲಿ ಇವ್ರ ಒಡವೆ ಕೂಡ ಇತ್ತು, ಅದಕ್ಕೆ ನಿಮ್ಮನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿ ನಿಮಗೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದಿದ್ದಾರೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಿರುವಾಗ ಅಲ್ಲಿ ಇಬ್ರು ಗಂಡ ಹೆಂಡತಿ ಬಂದು ಇವ್ರ ಜೊತೆ ನಿಂತ್ಕೊಂಡು ಇವ್ರನ್ನೇ ನೋಡ್ತಿರ್ತಾರೆ. ಸರ್, ಕಷ್ಟಪಟ್ಟು ಈ ಒಡವೆನ ಮಾಡಿಸ್ಕೊಂಡಿದ್ದೆ ಸರ್, ಅದು ಕಳೆದೋಗಿದ್ರಿಂದ ನಮಗೆ ತುಂಬಾನೇ ನೋವಾಗಿತ್ತು, ಅದನ್ನ ನೀವು ನಮಗೆ ವಾಪಸ್ ಬರೋ ರೀತಿ ಮಾಡಿದ್ದೀರಾ, ತುಂಬಾ ಥ್ಯಾಂಕ್ಸ್ ಸರ್ ಅಂತ ಹೇಳಿ ಆ ಗಂಡ ಹೆಂಡತಿ ಇಬ್ರು ಕೂಡ ಸೂರ್ಯನ್ಗೆ ಥ್ಯಾಂಕ್ಸ್ ಹೇಳ್ತಿರ್ತಾರೆ. ಅಯ್ಯೋ, ನಾನೊಬ್ಬನೇ ಏನು ಮಾಡಿಲ್ಲ, ಇಲ್ಲ ಅವಳಲ್ಲ ಇವಳು, ನನ್ನ ಹೂವಮ್ಮ ನನ್ನ ಹೆಂಡತಿ, ಇವಳು ಮತ್ತೆ ನಾನು ಇಬ್ರು ಸೇರಿ ಇದನ್ನ ಹುಡುಕಿದ್ದು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಓ ಹೌದಾ, ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್ ಮೇಡಮ್, ನೀವು ನಮಗೋಸ್ಕರ ನಮ್ಮ ಒಡವೆನ ವಾಪಸ್ ಕೊಡ್ಸಿದ್ದೀರಾ, ನಮ್ಮ ಕಡೆಯಿಂದ ನಿಮ್ಗೊಂದು ಚಿಕ್ಕ ಗಿಫ್ಟ್ ತಗೊಳ್ಳಿ ಅಂತ ಹೇಳಿ ಆ ಗಂಡ ಹೆಂಡತಿ ಕೊಡ್ತಿರುವಾಗ ಅಯ್ಯೋ ಇದೆಲ್ಲ ಸಿಗುತ್ತೆ ಅಂತ ನಾವು ಇದನ್ನೆಲ್ಲ ಮಾಡಿಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಗೊತ್ತು ಸರ್, ಆದ್ರೂ ನಮ್ಮ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ಅಷ್ಟೇನೆ, ನಮಗೆ ಖುಷಿ ಆಗ್ಬೇಕು ಅಂತಂದ್ರೆ ನೀವು ಇದನ್ನ ತಗೊಳ್ಳೇಬೇಕು ಅಂತ ಹೇಳಿ ಆ ಗಂಡ ಹೆಂಡತಿ ಹೇಳ್ತಾರೆ. ಆಗ ಇನ್ಸ್ಪೆಕ್ಟರ್, ನೋಡಪ್ಪ ಈ ರೀತಿ ಒಳ್ಳೆ ಕೆಲಸ ಮಾಡಿರೋರನ್ನ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದಾನೆ ಕರೆದು ಸನ್ಮಾನ ಮಾಡ್ತೀವಿ, ಇವರು ಪರ್ಸನಲ್ ಆಗಿ ಕೊಡ್ತಾ ಇದ್ದಾರೆ ಅಷ್ಟೇನೆ, ಇದನ್ನ ಬೇಡ ಅನ್ಬೇಡಿ, ತಗೊಳ್ಳಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಿರುವಾಗ ಸೂರ್ಯ ಬೇಡ ಅಂತಾನೆ ಹೇಳ್ತಿರ್ತಾನೆ. ಆದ್ರೆ ರಂಗನಾಥ್ ಅವ್ರು ಮಾತ್ರ ತಗೊಳಪ್ಪ ಪರವಾಗಿಲ್ಲ, ಅವರು ಪ್ರೀತಿಯಿಂದ ಕೊಡ್ತಾ ಇರೋದು ಅಂತ ಹೇಳಿದಾಗ ಸೂರ್ಯ ಅದನ್ನ ತಗೋತಾನೆ. ಆಗ ರಂಗನಾಥ್ ಅವ್ರು ಬಂದು ಹೇಗೋ ಊಟ ರೆಡಿ ಆಗ್ತಿದೆ, ನೀವು ಒಂದು ಸ್ವಲ್ಪ ತಿನ್ಕೊಂಡು ಹೋಗಿ ಅಂತ ಹೇಳ್ತಿರುವಾಗ ಇಲ್ಲ ಸರ್, ನಮಗೆ ಸ್ವಲ್ಪ ಕೆಲಸ ಇದೆ, ನಾವಿನ್ ಬರ್ತೀವಿ ಅಂತ ಹೇಳಿ ಆ ಗಂಡ ಹೆಂಡತಿ ಇಬ್ರು ಹೋಗ್ತಾರೆ.
ಜೊತೆಗೆ ಇನ್ಸ್ಪೆಕ್ಟರ್ ಸಹ ಸೂರ್ಯನ್ಗೆ ಕಂಗ್ರಾಚುಲೇಷನ್ ಹೇಳಿ ಅವರು ಕೂಡ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಮನೆಯವರೆಲ್ಲರೂ ಸೇರಿ ಸೂರ್ಯ ಮೀನನ್ನ ಹೊಗಳೋದನ್ನ ನೋಡಿ ಮನೋಜ ಮತ್ತೆ ಶಾಂತಿಗೆ ಮಾತ್ರ ತುಂಬಾನೇ ಕೋಪ ಬರ್ತಿರುತ್ತೆ. ನಂತರ ಅವರೆಲ್ಲರೂ ಊಟ ಮಾಡೋದಕ್ಕೆ ಅಂತ ಹೋದಾಗ ಶಾಂತಿ ಮಾತ್ರ ಕೋಪ ಮಾಡ್ಕೊಂಡು ರೂಮ್ ಒಳಗಡೆ ಹೋಗ್ತಾಳೆ. ಅವಳು ಹಿಂದೆನೆ ಮನೋಜ ಕೂಡ ಹೋಗ್ತಾನೆ. ಏನಮ್ಮ ಇದು, ಇವರೆಲ್ಲ ಇಷ್ಟೊಂದು ಓವರ್ ಆಗಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ, ಅದು ಅಲ್ಲದೆ ಹೊರಗಡೆಯಿಂದ ಬಂದವರು ಕೂಡ ಇವ್ರನ್ನೇ ಹೊಗಳಿ ಆಟಕ್ಕೆ ಏರಿಸಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ಮನೋಜ ಹೇಳ್ತಿರುವಾಗ ಆ ಮೀನನ್ನ ಮನೆಯಿಂದ ಆಚೆ ಕಳಿಸಿದಾಗ ಏನೋ ಒಂದು ಸಾಧನೆ ಮಾಡಿದ್ದೀನಿ ಅಂತ ನನಗೆ ತುಂಬಾನೇ ಖುಷಿ ಆಗ್ತಿತ್ತು ಕಣೋ. ಆವತ್ತು ತಲೆ ಎತ್ತಿ ಎಲ್ಲರ ಮುಂದೆ ಖುಷಿಯಾಗಿ ಓಡಾಡ್ಕೊಂಡಿದ್ದೆ. ಆದ್ರೆ ಆ ಸೂರ್ಯ ಮತ್ತೆ ಆ ಹೂ ಕಟ್ಟೋಳನ್ನ ಮನೆ ಕರ್ಕೊಂಡು ಬಂದು ನನ್ನ ಕೈಯಿಂದಾನೇ ಆರತಿ ಎತ್ಸಿ ನನ್ನ ಬಾಯಿಂದಾನೇ ಸೊಸೆ ಮನೆ ಒಳಗಡೆ ಬಾ ಅಂತ ಕರೆಯೋ ರೀತಿ ಮಾಡ್ಬಿಟ್ಟ. ಆಗ್ಲೇ ನಾನು ಸೋತು ತಲೆ ಬಗ್ಸ್ಕೊಂಡು ನಿಂತ್ಕೊಬಿಟ್ಟೆ ಕಣೋ. ಇದಕ್ಕೆಲ್ಲ ಕಾರಣನೇ ಆ ಪೌಡ್ರು ಅಂತ ಹೇಳಿ ಶಾಂತಿ ಹೇಳ್ತಿರೋವಾಗ ಕರೆಕ್ಟಾಗಿ ಹೇಳಿದೆ ಅಮ್ಮ, ಅವಳೇ ಆ ಕಳ್ಸ್ವಾಮಿಜಿನ ನಮ್ಮ ಮನೆಗೆ ಮತ್ತೆ ನನ್ನ ಶೋರೂಮ್ ಕಳಿಸಿ ನಮ್ಮನ್ನ ಯಾಮರ್ಸಿದಾಳೆ ಅಂತ ಹೇಳಿ ಮನೋಜ ಹೇಳ್ತಿರ್ತಾನೆ. ಹ್ಞೂ ಕಣೋ ಮನೋಜ, ನಮ್ಮನ್ನ ಯಾಮರ್ಸ್ಬಿಟ್ಲು, ಮುಟ್ಟಾಳ್ರಂಗ್ ಮಾಡ್ಬಿಟ್ಲು, ನಾನು ನಂಬಿರೋದನ್ನ ನನ್ನ ವಿರುದ್ಧವಾಗಿ ತಿರುಗಿಸ್ಬಿಟ್ಲು. ಇಲ್ಲಿರೋರು ಹೇಳ್ದಂಗೆ ನನ್ನ ನಂಬಿಕೆ ಕೊಡೋ ಮೂಢನಂಬಿಕೆ ಆಗೋಯ್ತು ಕಣೋ ಅಂತ ಹೇಳಿ ಶಾಂತಿ ಬೇಜಾರಲ್ಲಿ ಹೇಳ್ತಾಳೆ. ಆಗ ಅಮ್ಮ ಅವಳು ದೊಡ್ಡ ಕ್ರಿಮಿನಲ್ ಅಮ್ಮ, ಏನಾದರೂ ಪ್ಲಾನ್ ಮಾಡ್ತಾನೆ ಇರ್ತಾಳೆ ಅಂತ ಹೇಳಿ ಮನೋಜ ಹೇಳ್ತಿರುವಾಗ ಇಲ್ಲ ಕಣೋ, ಅವಳನ್ನ ಖಂಡಿತವಾಗ್ಲೂ ಸುಮ್ಮನೆ ಬಿಡಬಾರ್ದು, ಅವಳಿಗೇನಾದರೂ ಮಾಡಲೇಬೇಕು ಅಂತ ಹೇಳಿ ಶಾಂತಿ ತೀರ್ಮಾನ ಮಾಡ್ಕೋತಾಳೆ. ಹೌದಮ್ಮ, ನನಗೂ ಹಂಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ಮನೋಜ ಹೇಳ್ತಿರುವಾಗ ಆ ರೋಹಿಣಿಗೆ ಏನು ಮಾಡೋದು ಅಂತ ಹೇಳಿ ಶಾಂತಿ ಮತ್ತೆ ಮನೋಜ ಇಬ್ರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅಮ್ಮ ರೋಹಿಣಿಗೆ ಏನು ಮಾಡಬೇಕು ಅಂತ ನನಗೊಂದು ಐಡಿಯಾ ಬಂತು ಅಂತ ಹೇಳಿ ಮನೋಜ ಹೇಳಿದಾಗ ಐಡಿಯಾನ ಏನೋ ಅದು ಅಂತ ಹೇಳಿ ಶಾಂತಿ ಕೇಳ್ತಿರ್ತಾಳೆ. ಅಮ್ಮ ಅದನ್ನ ಪ್ಲಾನ್ ಮಾಡಿ ನಿನ್ನ ಹತ್ರ ಹೇಳ್ತೀನಿ ಅಂತ ಹೇಳ್ತಾ ಮನೋಜ ಅಲ್ಲಿಂದ ಹೋಗ್ತಾನೆ. ಆಗ ಶಾಂತಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಮನೋಜ ರೋಹಿಣಿ ಕಾಲ್ ಮಾಡ್ತಾನೆ. ಮನೋಜನ್ ಫೋನ್ ಬರ್ತಿರೋದನ್ನ ನೋಡಿ ರೋಹಿಣಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾಳೆ. ಹಲೋ ಮನೋಜ್ ಹೇಳಿ, ಬೇರೆ ಯಾರಿಗೋ ಕಾಲ್ ಮಾಡೋದಕ್ಕೆ ಹೋಗಿ ನನಗೆ ಕಾಲ್ ಮಾಡಿದ್ರ ಅಂತ ಹೇಳಿ ರೋಹಿಣಿ ಕೇಳ್ತಿರುವಾಗ ಇಲ್ಲ, ನಾನು ನಿನ್ಗೆ ಕಾಲ್ ಮಾಡಿರೋದು ಅಂತ ಹೇಳಿ ಮನೋಜ ಹೇಳ್ತಾನೆ. ಮನೋಜ್, ನಿನ್ ಕಡೆಯಿಂದ ನನ್ನ ಕಾಲ್ ಬಂದು ಎಷ್ಟು ದಿವಸ ಆಯ್ತು ಗೊತ್ತಾ? ಈಗ ನನ್ನ ಫೋನಲ್ಲಿ ನಿನ್ನ ನಂಬರ್ ನೋಡ್ತಿದ್ದಂಗೆ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಆಗಾಗ ಇದೇ ತರ ನಾನು ಕಾಲ್ ಮಾಡ್ತಾ ಇರಿ ಮನೋಜ್ ಅಂತ ಹೇಳಿ ಮನೋಜನ್ಗೆ ರೋಹಿಣಿ ಹೇಳ್ತಿರುವಾಗ ರೋಹಿಣಿ ಅಂತ ಹೇಳಿ ಮನೋಜ ಕರೀತಾನೆ. ಅಬ್ಬಾ, ನಿನ್ ಬಾಯಿಂದ ನನ್ನ ಹೆಸರು ಕೇಳೋದಕ್ಕೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಗೊತ್ತಾ? ನಿನ್ ಬಾಯಿಂದ ನೀನ್ ರೋಹಿಣಿ ಅಂತ ಕರೆಯೋದನ್ನ ಕೇಳ್ತಿದ್ರೆ ಸಾಕು, ನನ್ನ ಹೆಸರು ಎಷ್ಟು ಚೆನ್ನಾಗಿದೆ ಅಂತ ನನಗೆ ಅನ್ಸೋದಕ್ಕೆ ಶುರುವಾಗಿದೆ ಅಂತ ಹೇಳಿ ರೋಹಿಣಿ ಹೇಳ್ತಿರುವಾಗ ಥ್ಯಾಂಕ್ಸ್ ಅಂತ ಮನೋಜ ಹೇಳ್ತಾನೆ. ನಂತರ ಹೇಳಿ ಮನೋಜ್, ಯಾವುದಕ್ಕೋಸ್ಕರ ಕಾಲ್ ಮಾಡಿರೋದು ಅಂತ ಹೇಳಿ ರೋಹಿಣಿ ಕೇಳ್ತಿರುವಾಗ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಮನೋಜ ಹೇಳ್ತಾನೆ. ಈವಾಗಲೂ ಮಾತಾಡ್ತಾನೆ ತಾನೇ ಇರೋದು, ಅದೇನು ಅಂತ ಹೇಳಿ. ನೀವೇನೇ ಹೇಳಿದ್ರು ಕೂಡ ನಾನು ದಿನಪೂರ್ತಿ ಕೇಳಿಸ್ಕೊಳ್ಳೋದಕ್ಕೆ ರೆಡಿಯಾಗಿದ್ದೀನಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ನಾನು ಡೈರೆಕ್ಟಾಗಿ ನಿನ್ನ ನೋಡಿ ಮಾತಾಡಬೇಕು ಅಂತ ಮನೋಜ ಹೇಳಿದಾಗ ಏನು ಡೈರೆಕ್ಟಾಗ, ಇದಕ್ಕೋಸ್ಕರ ನಾನು ಎಷ್ಟೊಂದು ದಿನಗಳಿಂದ ಕಾಯ್ತಾ ಇದೆ ಗೊತ್ತಾ ಮನೋಜ್ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ತಕ್ಷಣ ಬರೋದಕ್ಕಾಗತ್ತಾ ಅಂತ ಹೇಳಿ ಮನೋಜ ಕೇಳ್ತಿರುವಾಗ ತಕ್ಷಣ ನಾ ಖಂಡಿತವಾಗ್ಲೂ ಬರ್ತೀನಿ, ಎಲ್ಲಿಗೆ ಬರ್ಬೇಕು ಹೇಳಿ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ಆಗ ಮನೋಜ, ನಾನೊಂದು ಲೊಕೇಶನ್ನ ಕಳಿಸ್ತೀನಿ, ಅಲ್ಲಿಗೆ ಬಾ ಅಂತ ಹೇಳ್ತಿರುವಾಗ ಯಾಕೆ ಇನ್ನೂ ಯೋಚನೆ ಮಾಡಿಲ್ವಾ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ಹಾಗೇನಿಲ್ಲ, ಎಲ್ಲಿ ಮೀಟ್ ಮಾಡಬೇಕು ಅಂತ ಹೇಳೋದಕ್ಕೆ ಅಷ್ಟೇನೆ ಅಂತ ಹೇಳಿ ಮನೋಜ ಹೇಳ್ತಾನೆ. ಅಷ್ಟೇ ತಾನೇ, ನೀವೆಲ್ಲಿ ಕರೆದ್ರು ನಾನು ಖಂಡಿತವಾಗ್ಲೂ ಬಂದೇ ಬರ್ತೀನಿ ಅಂತ ಹೇಳಿ ರೋಹಿಣಿ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ಮನೋಜ ಫೋನ್ ಹಿಡೋದಕ್ಕೆ ಅಂತ ಹೋಗ್ತಾನೆ. ಒಂದು ನಿಮಿಷ ಮನೋಜ್ ಅಂತ ಹೇಳ್ತಾ ಮನೋಜ್ ಐ ಲವ್ ಯು ಮನೋಜ್ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಆಗ ಮನೋಜ ಕೂಡ ಐ ಲವ್ ಯು ಟು ರೋಹಿಣಿ ಅಂತ ಹೇಳ್ತಾನೆ. ಅದನ್ನ ಕೇಳಿ ರೋಹಿಣಿಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಹಾಗೆ ಕಾಲ್ ಕಟ್ ಮಾಡಿ ರೋಹಿಣಿ ತುಂಬಾನೇ ಖುಷಿಯಿಂದ ಕುಣಿದಾಡ್ತಿರ್ತಾಳೆ. ನಂತರ ಹೌದು, ಇದ್ದಕ್ಕಿದ್ದಂಗೆ ಫೋನ್ ಮಾಡಿ ಯಾಕೆ ಬಾ ಅಂತ ಹೇಳ್ತಾ ಇದ್ದಾನೆ, ಬೇರೆ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದಾನ, ನನ್ನ ಸಿಗಾಕ್ಸೋದಕ್ಕೆ ನೋಡ್ತಾ ಇದ್ದಾನ? ಛೇ ಇಲ್ಲ, ಅಷ್ಟ್ರ ಮಟ್ಟಿಗೆಲ್ಲ ನಮ್ಮ ಹುಡುಗ ಬ್ರಿಲಿಯಂಟ್ ಅಲ್ಲ. ಏನೇ ಆದರೂ ಮನೋಜ್ ನನ್ನ ಮಾತಾಡೋದಕ್ಕೆ ಅಂತ ಕರೆದಿರೋದೇ ದೊಡ್ಡ ವಿಷಯ, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ತಾ ರೋಹಿಣಿ ಸಿಕ್ಕಾಪಟ್ಟೆ ಖುಷಿಯಿಂದ ಕುಣಿದಾಡ್ತಿರ್ತಾಳೆ. ಆಗ ಮನೋಜ ಮೆಸೇಜ್ ಮಾಡಿ ಇಲ್ಲಿಗೆ ಬಾ ಅಂತ ಲೊಕೇಶನ್ನ ಕಳಿಸಿರ್ತಾನೆ. ಅದನ್ನ ನೋಡಿ ನಾನು ಇವತ್ತು ತುಂಬಾ ಚೆನ್ನಾಗಿ ರೆಡಿಯಾಗಿ ಹೋಗ್ಬೇಕು ಅಂತ ಹೇಳ್ತಾ ರೋಹಿಣಿ ರೆಡಿ ಆಗೋದಕ್ಕೆ ಅಂತ ಹೋಗ್ತಾಳೆ. ಹಾಗೆ ಆ ಲೊಕೇಶನ್ ಬೇರೆ ಯಾವುದು ಆಗಿರೋದಿಲ್ಲ, ಅವ್ನ ಶೋರೂಮ್ ಲೊಕೇಶನ್ನೇ ಕಳಿಸಿರ್ತಾನೆ. ಆಗ ರೋಹಿಣಿ ಅದನ್ನ ನೋಡಿ ಆಗ ಏನಿದು ಶೋರೂಮ್ಗೆ ಕರೆದಿದ್ದಾರಲ್ಲ ಅಂತ ಹೇಳಿ ರೋಹಿಣಿ ನೋಡ್ತಿರೋವಾಗ ಬಿಡು, ಎಷ್ಟೇ ಆದ್ರೂ ಕೂಡ ನಮ್ಮ ಶೋರೂಮೇ ಅಲ್ವಾ, ಅಲ್ಲೇ ಹೋಗಿ ಮೀಟ್ ಮಾಡಿದ್ರೆ ಆಯ್ತು ಅಂತ ಹೇಳಿ ರೋಹಿಣಿ ತುಂಬಾನೇ ಖುಷಿಯಿಂದ ಹಾಗೆ ತೇಲಾಡ್ತಿದ್ರೆ ಮನೋಜ ಮಾತ್ರ ಕೋಪ ಮಾಡ್ಕೊಂಡು ಇವಳಿಗೆ ಇವತ್ತೊಂದು ಗತಿ ಕಾಣಿಸ್ಲೇಬೇಕು ಅಂತ ಹೇಳಿ ಮನಸಲ್ಲೇ ಅನ್ಕೊಂಡು ಪ್ಲಾನ್ ಮಾಡ್ತಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.